ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ಹೋದ ವರ್ಷದ 2ನೇ ಪರೀಕ್ಷೆಯಲ್ಲಿನ ಉತ್ತರಗಳನ್ನು ನೋಡ್ತಾ ಇದ್ವಿ. ಇದು ಹೋದ ವರ್ಷ 3 ಪರೀಕ್ಷೆ ಮಾಡಿದ್ರಲ್ಲ SLCದು, ಅದು ಬಂದ್ಬಿಟ್ಟು 2ನೇ ಪರೀಕ್ಷೆ ಜೂನ್ 2024ರ ಪರೀಕ್ಷೆಯ 2ರ ಉತ್ತರಗಳು. ಇದು ತುಂಬಾ ಹೆಲ್ಪ್ ಆಗ್ತದೆ ನಿಮಗೆ. ಯಾವ ರೀತಿ ಅಂದರೆ ಇಲ್ಲಿರೋ ಕೆಲವೊಂದು ಕ್ವಶನ್ ರಿಪೀಟ್ ಆಗ್ತವೆ ಮತ್ತು ಆನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಕ್ವಶನ್ ಪೇಪರ್ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇದು ನಾನು ಒಂದು ತಗೊಳ್ಳಿಲ್ಲ, ಯಾಕಂದರೆ 1 ಇರೋ ಕ್ವಶನು ಕೆಲವಷ್ಟು ಬರೋದಿಲ್ಲ 1 ಇರೋ ಕ್ವಶನು. ಆದ್ದರಿಂದ ಪರೀಕ್ಷೆ 2ರ ತೆಗೆದುಕೊಂಡಿದ್ದೀನಿ. ಪರೀಕ್ಷೆ 2ನ್ನ ತೆಗೆದುಕೊಂಡಿದ್ದೀನಿ. ನೋಡೋಣ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಇದೇ ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಇದೇ ರೀತಿ ಪ್ರತಿನಿಧಿಸಬೇಕು ನಾನು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ ಎಲ್ಲ ಕೊಡ್ತಾ ಇರ್ತೀನಿ. ಮತ್ತೆ ಯಾಕೆ ತಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲವನ್ನು ಯೂಸ್ ಮಾಡ್ಕೊಳ್ಳಿ. ವೇಟ್ ಮಾಡ್ತಾಯಿರ್ತೀನಿ, ಮಾಡ್ಕೊಳ್ಳಿ. ಮಾಡಿದ್ರೆ ಆ ಜೊತೆಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ತಪ್ಪದೇ ಶೇರ್ ಮಾಡಿ. ಬನ್ನಿಗೆ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಮತ್ತು ಈಗ ನಾನು ನಿಮಗೆ 70+ ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಇಂಗ್ಲೀಷ್ದು 70+ ಅಂಕಗಳ ಸ್ಕೋರಿಂಗ್ ಪ್ಯಾಕೇಜು ಹಾಕಿದ್ದೀನಿ. ತಪ್ಪದೇ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಅವನ್ನೆಲ್ಲ ಓದ್ಕೊಳ್ಳಿ, ಅವೇ ಥರ ಎಕ್ಸಾಮ್ಗೆ ಬರ್ತವೆ. ಈಗ ನೋಡ್ತಾ ಹೋಗೋಣ. ಇದೊಂದು ವಿತ್ ಆನ್ಸರ್ ಕೊಡ್ತೀನಿ, ನೋಡ್ತಾ ಹೋಗಿ. ನೀವು ಜಸ್ಟ್ ನೋಡ್ತಾ ಹೋಗಿ. ಮಾರ್ಚ್ ಯಾವ ರೀತಿ ಕೊಡ್ತಾರಂತ ನೋಡಿ. 21/6/2024 ನಡೆದ ಕ್ವಶನ್ ಪೇಪರ್ ಇದು 2ನೇ ಪರೀಕ್ಷೆ, ಹೋದ ವರ್ಷದ 2ನೇ ಪರೀಕ್ಷೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನೋಡಿ, ಇಲ್ಲಿ 4 ಇವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ಇದೇ ರೀತಿ ನಿಮಗೆ ಇರ್ತದೆ, ಆದರೆ ಸ್ವಲ್ಪ ವೇಟೇಜ್ ಚೇಂಜ್ ಆಗಿದೆ ನಿಮಗೆ ಈ ವರ್ಷ. ವೇಟೇಜ್ ಸ್ವಲ್ಪ ಚೇಂಜ್ ಆಗಿದೆ. ವೇಟೇಜ್ ಅಂತ ಅಂದರೆ ಬರೀ ಪಾಠಗಳಿಂದ ಚೇಂಜ್ ಆಗ್ತದೆ ಅಷ್ಟೇ. ಗ್ರಾಮರು ಆಲ್ಮೋಸ್ಟ್ ಸೇಮ್ ಇರ್ತದೆ. ಅರ್ಥ ಆಯ್ತಾ? ಎಲ್ಲ ಗ್ರಾಮರ್ ಸೇಮ್ ಇರ್ತದೆ, ನೋಡ್ಕೊಳ್ಳಿ. ಪಾಠದಿಂದ ಇಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಇದನ್ನು ಫಾಲೋ ಮಾಡ್ಕೋಬೇಡಿ. ಮಾದರಿ ಪ್ರಶ್ನೆಗೆ ಬಿಟ್ಟಿದಾರಲ್ಲ, ಅದನ್ನ ಫಾಲೋ ಮಾಡಿ. ಈಗ ಜಸ್ಟ್ ನೋಡ್ತಾ ಹೋಗಿ ಕ್ವಶನ್ ಯಾವ್ದು ಕೇಳ್ತಾರೆ ಅಂತ. ಮೊದಲೇದಾಗಿ ನಿಮಗೆ ಕ್ವಶನ್ ಟ್ಯಾಗ್ ಮೇಲೆ ಇರ್ತದೆ. ಕ್ವಶನ್ ಟ್ಯಾಗ್ ಮೇಲೆ ಇರ್ತದೆ ನೋಡಿ, ಇಲ್ಲಿ ಯಾವ ರೀತಿ ಕೇಳಿದಾರಂತ ವಿತ್ ಆನ್ಸರ್ ಇವೆ, ನೀವು ಓದ್ತಾ ಹೋಗಿ ನೀವು. ಇನ್ನು ಸೆಕೆಂಡ್ ಒನ್, ಇಲ್ಲಿ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಇರ್ತದೆ. ಕ್ವಶನ್ ನಿಮಗೆ 2ನೇ ಕ್ವಶನು ಲ್ಯಾಂಗ್ವೇಜ್ ಫಂಕ್ಷನ್ ಇರ್ತದೆ, ನೋಡ್ಕೊಳ್ಳಿ ಏನಾಗ್ತದೆ ಅಂತ. ತುಂಬಾ ಈಸಿ ಇರ್ತದೆ. ಅರ್ಥ ಆಯ್ತಾ? ಇದನ್ನು ಏನಾಗ್ತದೆ, ಎನ್ಕ್ವೈರಿಂಗ್ ಆಗ್ತದೆ. ಇದು ಎನ್ಕ್ವೈರಿಂಗ್ ಆಗ್ತದೆ, ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3, ಇದು ಬಂದುಬಿಟ್ಟು ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಇದು ಬಂದುಬಿಟ್ಟು ಆಲ್ಮೋಸ್ಟು ವುಡ್ ಹ್ಯಾವ್ ವುಡಂಟ್ ಹ್ಯಾವ್ನೇ ಕೇಳ್ತಾರೆ. ಆಲ್ಮೋಸ್ಟ್ ನಿಮಗೆ ವುಡ್ ಹ್ಯಾವ್ ವುಡಂಟ್ ಹ್ಯಾವ್ನೇ ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ NT ಫಾರ್ಮ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದು ವುಡ್ ಹ್ಯಾವ್ ಆಗ್ತದ ವುಡಂಟ್ ಹ್ಯಾವ್ ಆಗ್ತದೆ ಅಂತ ನೋಡಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ನಾಟ್ ಫಾರ್ಮ್ NT ಫಾರ್ಮ್ ಇದೆಯಾ ಇಲ್ಲ ಅಂತ ನೋಡಬೇಕು. ಇನ್ನು ಕ್ವಶನ್ ನಂಬರ್ 4, ಇಲ್ಲಿ ಚೂಸ್ ದ ಪ್ಯಾಸಿವ್ ಫಾರ್ಮ್ ಟು ಸೆಂಟೆನ್ಸ್ ಗಿವನ್ ದ ಬೆಲೋ. ಪ್ಯಾಸಿವ್ ಫಾರ್ಮನ್ನು ಚೂಸ್ ಮಾಡಬೇಕು. ಇದರಲ್ಲಿ ಪ್ಯಾಸಿವ್ ಫಾರ್ಮ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತದೆ. ಅರ್ಥ ಆಯ್ತಾ? ಆಪ್ಷನ್ ಸಿ ಆಗ್ತದೆ. ಇಲ್ಲಿ ಮಾರ್ಕ್ಸ್ ಕೂಡ ಯಾವ ರೀತಿ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಅವರು, ನೋಡ್ಕೊಳ್ಳಿ. ನೀವು ಸೈಡಲ್ಲಿ ಇವೆ ನೋಡಿ ಮಾರ್ಕ್ಸು. ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ 12 ಮಾರ್ಕ್ಸ್ಗೆ ಇರ್ತವೆ. ಇದು ಕೂಡ ಗ್ರಾಮರೇ. ಒಂದು ಸಿಲಾಬಲ್ ಮೇಲೆ ಕ್ವಶನ್ ಕೇಳ್ತಾರೆ. ಸಿಲಾಬಲು 1 ಸಿಲಾಬಲ್, 2 ಸಿಲಾಬಲ್, 3 ಸಿಲಾಬಲ್, ಆಲ್ಮೋಸ್ಟ್ 1, 2, 3 ಕೇಳ್ತಾರೆ ನಿಮಗೆ. ನೋಡಿ ಇಲ್ಲಿ ಆನ್ಸರ್ ಟ್ರೂ ಅನ್ನೋದು 1 ಸಿಲಾಬಲ್ ಆಗ್ತದೆ. ಅರ್ಥ ಆಯ್ತಾ? ಉಚ್ಚಾರ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ ಅದು 1 ಆಗ್ತದೆ 2 ಆಗ್ತದೆ ಅಂತ. ಇನ್ನು ಕ್ವಶನ್ ನಂಬರ್ 6, ಇದು ಬಂದುಬಿಟ್ಟು ಕಂಬೈನ್ A to B. ಇದು ನೋಡಿ ಯಾವುದಾಗ್ತದೆ, ಸೆಲ್ಫ್ ಡಿಸಿಪ್ಲಿನ್ ಆಗ್ತದೆ. ತುಂಬ ಈಸಿ ಇರ್ತದೆ. ಸೊ ಟೆನ್ಷನ್ ಬೇಡ, ಚೆನ್ನಾಗಿ ಓದ್ಕೊಂಡೋಗಿ. ಇನ್ನು 7, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಯಾವುದಾಗ್ತದೆ, ಅಡ್ಜೆಕ್ಟಿವ್ ಆಗ್ತದೆ. ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 8, ಇದು ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಆಲ್ಮೋಸ್ಟ್ ದ ಕೇಳ್ತಾರೆ ನಿಮಗೆ. ದ ಕೇಳ್ತಾರೆ, ಯಾನು ಕೇಳ್ತಾರೆ, ಆಲ್ಮೋಸ್ಟ್ ಹೆಚ್ಚು ದ ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 9, ಇಲ್ಲಿ ಫಿಲ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ನೋಡ್ಕೊಳ್ಳಿ ಯಾವ ಪ್ರಪೋಸಿಷನ್ ಬರ್ತಾವಂತ. ಫಾರ್ ಅನ್ನೋದು ಬರ್ತದೆ ಇಲ್ಲಿ. ಅರ್ಥ ಆಯ್ತಾ? ಸುಮಿತ್ ಲಿವ್ಡ್ ಇನ್ ಡೆಲ್ಲಿ ಫಾರ್ 3 years. ಕರೆಕ್ಟಾಗಿ ನೋಡ್ಕೊಳ್ಳಿ. 10ನೇ ಕ್ವಶನ್ ಯಾವ್ದು ಇರ್ತದೆ ನೋಡಿ, ಫಿಲ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸುಟೇಬಲ್ ಲಿಂಕರು. ಸೊ ಉತ್ತರ ನೋಡೋಣ, ಬಟ್ ಅನ್ನೋದು ಬರ್ತದೆ ಇಲ್ಲಿ. ಅರ್ಥ ಆಯ್ತಾ? ಬಟ್ ಅನ್ನೋದು ಬರ್ತದೆ. ಸೊ ಇದೇ ರೀತಿ ಪ್ರತಿ ನೋಡ್ಕೊಳ್ಳಿ. 11ನೇ ಕ್ವಶನು, ಫಿಲ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಸ್ಟೂಡೆಂಟ್ಸ್ ಡ್ಯಾಶ್. ನೋಡಿ ಇಲ್ಲಿ ಸ್ಟ್ಯಾಂಡ್ ಇದ್ದು ಸ್ಟುಡ್ ಆಗ್ತದೆ. ಅರ್ಥ ಆಯ್ತಾ? V3 ಫಾರ್ಮ್ ಕನ್ವರ್ಟ್ ಮಾಡಬೇಕು. V3 ಅರ್ಥ ಆಯ್ತಾ? ಸ್ಟುಡ್ ಅನ್ನೋದು ಆಗ್ತದೆ. 12ನೇ ಕ್ವಶನು, ಪ್ರೊವೈಡ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇದು ಬಂದುಬಿಟ್ಟು ಲಾಯಲಿಟಿ ಆಗ್ತದೆ. ತುಂಬಾ ಈಸಿ, ನೋಡ್ಕೊಳ್ಳಿ. 13ನೇ ಕ್ವಶನು, ಇದು ಏನಿದು, ಪ್ರೆಸೆಂಟ್ ಎ ನೌನ್ ಇನ್ ಎ ಸೆಂಟೆನ್ಸ್. ಏನೇ ರೆಲೆವೆಂಟ್ ಆನ್ಸರ್. ಸೊ ಯಾವುದಾದ್ರೂ ನಿಮಗೆ ಯಾವ್ದಾದ್ರು ರಿಲೇಟೆಡ್ ಆನ್ಸರ್ ಬರೋದು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ರಿಲೇಟೆಡ್ ಇರೋದು. ಇನ್ನು 14ನೇ ಕ್ವಶನು, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ನೋ ಅದರ್ ಸಿಟಿ ಈಸ್ ಆ್ಯಸ್ ಕ್ಲೀನ್ ಆ್ಯಸ್ ಮೈಸೂರು. ಯಾವ ರೀತಿ ಮಾಡ್ಬೇಕನ್ನ, ಮೈಸೂರು ಈಸ್ ದ ಕ್ಲೀನೆಸ್ಟ್ ಸಿಟಿ. ಸೊ ಇಷ್ಟೇ ನೋಡಿ. 15ನೇ ಕ್ವಶನ್, ರೀಡ್ ದ ಫಾಲೋಯಿಂಗ್ ನೋಟಿಸಿಯನ್ ಚೇಂಜ್ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್. ನೋಡಿ ಯಾವ ರೀತಿ ಮಾಡ್ಬೇಕಂತ. ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಹೇರ್ ಆಂಟ್ ಹಸ್. ನೆಕ್ಸ್ಟು 16ನೇ ಕ್ವಶನು, ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್
ಆ್ಯಸ್ ಯು ಆನ್ಸರ್ ನೋಡಿ, ಹಿ ವೆಂಟ್ ಟು ದ ಬ್ಯಾಂಕ್ ಟು ಡೆಪಾಸಿಟ್ ಮನಿ. ಡೆಪಾಸಿಟ್ ಮನಿ ಅನ್ನೋದು ಆನ್ಸರಾಗಿ ಬರಬೇಕು. ವೈ ಡಿಡ್ ಹಿ ಗೋ ಟು ದ ಬ್ಯಾಂಕ್? ಅವಾಗ ನೀವು ಹೇಳ್ತೀರಾ ಟು ಡೆಪಾಸಿಟ್ ಮನಿ. ಸೊ ಇಷ್ಟೇ ನೋಡಿ. ಇನ್ನು ಬಂದುಬಿಟ್ಟು ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಎರರ್ಸು. ಎರರ್ ಏನೇನಾಗಿವೆ ಇಲ್ಲಿ ನೋಡ್ಕೊಳ್ಳಿ. ಎ ಮತ್ತು ಬಿ ಎರರ್ ಏನಾಗಿದೆ, ಫ್ರೀಲಿ ಆಗಬೇಕು, ಬಿ ಹಿಯರ್ ಆಗಬೇಕು. ಅರ್ಥ ಆಯ್ತಾ? ಎರಡೋರ್ಬಲ್ ಕೇಳ್ತಾರೆ ಮತ್ತು ಸ್ಪೆಲ್ಲಿಂಗ್ ಕೇಳ್ತಾರೆ. ಪಿಕ್ಸು ಇವನೇ ಕೇಳ್ತಾರೆ ನೋಡ್ಕೊಳ್ಳಿ. ಇದೇ ಕ್ವಶನ್ ಕೇಳಲ್ಲ, ಎರಡೋರ್ಬಲ್ ಮೇಲೆ ಕೇಳ್ತಾರೆ, ಸ್ಪೆಲ್ಲಿಂಗ್ ಮೇಲೆ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್. ಇಲ್ಲಿ 2 ಅಂಕಗಳ 7 ಪ್ರಶ್ನೆ ಬರಬೇಕು. ಟೋಟಲಾಗಿ 14 ಮಾರ್ಕ್ಸು. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ, ಬಟ್ ಅವರು ಪೂರ್ತಿ ಆನ್ಸರ್ ಕೊಟ್ಟಿಲ್ಲ. ಜಸ್ಟ್ ಯಾವೆಲ್ಲ ಪಾಯಿಂಟ್ಸ್ ಇವೆ ನಿಮ್ಮ ಆನ್ಸರ್ ಶೀಟಲ್ಲಿ ಇವೆಲ್ಲ ಇರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇವೆ. ಸ್ಕ್ರಾಲ್ ಮಾಡ್ತೀನಿ, ನೋಡ್ತಾ ಹೋಗಿ. ಪ್ರತಿಯೊಂದಕ್ಕೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಪೂರ್ತಿ ಆನ್ಸರ್ ಬರಲಿಲ್ಲ ಅಂದ್ಕೊಂಡು ನಿಮಗೆ ಸ್ವಲ್ಪ ಬರ್ತೋ ಅರ್ಧ ಮಾರ್ಕ್ಸ್ ಕೊಡ್ತಾರೆ, 1 ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಅರ್ಥ ಆಯ್ತಾ? ಎಷ್ಟು ಬರ್ತೈತೆ ಅಷ್ಟು ಬರೀರಿ, ನಿಮಗೆ ಎಷ್ಟು ನೆನಪಾಗ್ತದೆ ಅಂತ. ಅವ್ರು ಕ್ವಶನ್ ಕೊಟ್ಟಿರ್ತಾರೆ, ಅಥವಾ ಕ್ವಶನ್ ಅವನು ಕೂಡ ಬರೀಬೋದು. ನಾನು ಫಾಸ್ಟಿಗೆ ಸಾಲ್ವ್ ಮಾಡ್ತಾಯಿರ್ತೀನಿ, ನೋಡ್ಕೊಳ್ಳಿ ನೀವು. ಸೊ ತುಂಬ ಹೆಲ್ಪ್ ಆಗ್ತಾಯಿದೆ ನಿಮಗೆ ಎಕ್ಸಾಮ್ಗೆ. ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಸೊ ಸಾಲ್ವ್ ಮಾಡ್ತಾಯಿರ್ತೀನಿ. ಇನ್ನು 5 to 6 ಸೆಂಟೆನ್ಸಸ್, 3 ಅಂಕಗಳ 2 ಪ್ರಶ್ನೆ, ಟೋಟಲಾಗಿ 6 ಮಾರ್ಕ್ಸ್ ಅನ್ಕೋತೀನಿ. ಸೊ ಆನ್ಸರ್ ಫಾಲೋಯಿಂಗ್ ಸೆಂಟೆನ್ಸ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಎಕ್ಸ್ಟ್ರಾಕ್ಟು RC ಕ್ವಶನ್ಸು ನೋಡ್ಕೊಳ್ಳಿ, ಯಾವ ರೀತಿ ಕೇಳಿದಾರೆ ಅಂತ, ಯಾವೆಲ್ಲ ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ. ಸೊ ತುಂಬಾ ಟಫ್ ಕೇಳೋದಿಲ್ಲ, ತುಂಬಾ ಈಸಿ ನೋಡೋದಿಲ್ಲ, ಒಂದು ಮೀಡಿಯಮಲ್ಲಿ ಕೇಳ್ತಾರೆ. ಈಗಾಗಲೇ ಚಾನಲ್ ಹಾಕಿದ್ದೀನಿ ಯಾವೆಲ್ಲ ಇಂಪಾರ್ಟೆಂಟ್ ಏನು ಅಂತ, ಅವು ಕೂಡ ಇರ್ತವೆ. ಪ್ರತಿಯೊಂದನ್ನು ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತಾಯಿದೆ ನಿಮಗೆ ಎಕ್ಸಾಮ್ಗೆ. ಇನ್ನು ಪ್ರೊಫೈಲ್ ವೋಟಿಂಗ್ ಪಿಕ್ಸ್ ಇರ್ತದೆ 3 ಮಾರ್ಕ್ಸಿಗೆ. ನೋಡ್ಕೊಳ್ಳಿ ಯಾವ ರೀತಿ ಬರೀಬೇಕಂತ ನೋಡ್ಕೊಳ್ಳಿ. ಈಗಾಗಲೇ ಹಾಕಿದ್ದೀನಿ ಎಲ್ಲ ಕೂಡ ನೋಡ್ಕೊಳ್ಳಿ. ಡೆವಲಪ್ ದ ಸ್ಟೋರಿ ಡೆವಲಪಿಂಗ್ ಪಿಕ್ಸ್ ಇರ್ತದೆ. ಯಾವೆಲ್ಲ ಗ್ರಾಮರ್ ಇವೆ ಪಿಕ್ಸ್ ಅವೆಲ್ಲ ಇರ್ತವೆ, ಏನು ಟೆನ್ಷನೇ ಬೇಡ. ನೋಡ್ಕೊಳ್ಳಿ, ಸ್ವಲ್ಪ ನೀವು ಹೆಚ್ಚು ಕಡಿಮೆ ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ ಅಬೌಟ್ ಇಟ್. ಇನ್ನು ಒಂದು ಚಿತ್ರ ನೋಡಿಬಿಟ್ಟು ಬರೋದಿರ್ತದಲ್ಲ, ಸೊ ಅದು ನೋಡ್ಕೊಳ್ಳಿ ಯಾವೆಲ್ಲ ಚಿತ್ರ ಕೊಡ್ತಾರೆ ಅಂತ. ತುಂಬ ಈಸಿ ಇರೋದು ಕೊಡ್ತಾರೆ, ನಿಮಗೆಲ್ಲ ಬರೋ ಹಾಗೆ ಕೊಡ್ತಾರೆ, ಡೋಂಟ್ ವರಿ. ನೆಕ್ಸ್ಟು ಕ್ವಾಲಿಟಿ ಆಫ್ ಮರ್ಸಿಂದ ಪಿಕ್ಸ್ ಕೇಳ್ತಾರೆ, ಮತ್ತು ಬ್ಲೈಂಡ್ ಬಾಯಿಂದ ಕೇಳ್ತಾರೆ. ಎರಡರಲ್ಲಿ ಒಂದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಬಂದೇ ಬರ್ತವೆ ಎರಡು ಕೂಡ. ಒಂದನ್ನು ಚೆನ್ನಾಗಿ ಬರೀರಿ. ಅರ್ಥ ಆಯ್ತಾ? ಇನ್ನು ಪ್ಯಾಸೇಜ್ ಕೊಟ್ಟಿರ್ತಾರೆ, ಮೇಲಿನ ಆನ್ಸರ್ ಇರ್ತದೆ, ನೋಡಿಬಿಟ್ಟು ಬರೆಯೋದಷ್ಟೇ. ಮೇಲಿನ ಆನ್ಸರ್ ಇರ್ತದೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ 8 to 10 ಸೆಂಟೆನ್ಸಸ್ ನೋಡ್ಕೊಳ್ಳಿ, ಯಾವ ರೀತಿ ಬರೀಬೇಕಂತ. 6 ಕ್ವಶನ್ ಕೊಟ್ಟಿದ್ದಾರೆ ನಿಮಗೆ, ಯಾವುದಾದ್ರೂ ಈಸಿ ಇರೋದನ್ನು ಬರೀರಿ. ಪ್ರತಿಯೊಂದಕ್ಕೂ ಆನ್ಸರ್ ಇವೆ, ನೋಡ್ಕೋಬೋದು. ಇನ್ನು ಎಸ್ಸೆ ಏರ್ ಪೊಲ್ಯೂಷನ್, ಒಂದು ಪೊಲ್ಯೂಷನ್ ಮೇಲೆ ಪಿಕ್ಸ್ ಕೇಳ್ತಾರೆ ನೋಡಿ. ಮೊಬೈಲ್ ಫೋನ್ಸ್ ಮೇಲೆ ಕೇಳ್ತಾರೆ, ಏರ್ ಪೊಲ್ಯೂಷನ್ ಮೇಲೆ ಕೇಳ್ತಾರೆ, ಯಾವುದಾದ್ರು ಒಂದು ಪೊಲ್ಯೂಷನ್ ಆಗಿರ್ಬೋದು ಪಿಕ್ಸ್ ಕೇಳ್ತಾರೆ. ಇದನ್ನು ಕೂಡ ಹಾಕಿರ್ತೀನಿ ವಿಡಿಯೋ, ನೋಡ್ಕೊಳ್ಳಿ. ನೀವು ಲೆಟರ್ ರೈಟಿಂಗು ಇದಕ್ಕೂ ಕೂಡ ನಮಗೆ ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಒಂದು ಅಫಿಷಿಯಲ್, ಒಂದು ಪರ್ಸ್ನಲ್. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ನಿಮಗೆ ಪ್ರತಿಯೊಂದು ನಾನು ಇಂಪಾರ್ಟೆಂಟ್ ಕ್ವಶನ್ಸು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲನೂ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಸೊ ಎಲ್ಲನೂ ಯೂಸ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನ ಗಳಿಸಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.